ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಬ್ಲೌಸ್ ಪೀಸ್ಗೆ ಸಿಂಪಲ್ಲಾಗಿ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿದೆ ಡಿಸೈನು. ಈ ಕಸ್ಟಮರ್ದು ಒಂದು 4-5 ಬ್ಲೌಸಸ್ಸು ಎಂಬ್ರಾಯ್ಡರಿ ಇತ್ತು. ಒಂದು ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಕೇಳಿದರು. ಹಾಗಾಗಿ ಇದಕ್ಕೆ ಸಿಂಪಲ್ಲಾಗಿ ಹಾಕಿದ್ದೀನಿ. ಒಂದು 3 ಬ್ಲೌಸು ಗ್ರ್ಯಾಂಡಾಗಿ ಹಾಕಿದ್ದೀನಿ. ನೋಡಿ, ಸ್ಲೀವ್ಸ್ಗೆ ಈ ರೀತಿ ಕೆಳಗಡೆ ಬಾರ್ಡರು ಮತ್ತು ಮಧ್ಯದಲ್ಲೊಂದು ಫ್ಲವರ್ ಬರುತ್ತೆ. ಈ ವಿಡಿಯೋದಲ್ಲಿ ಈ ಬ್ಲೌಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಫಸ್ಟು ಸ್ಲೀವ್ಸ್ಗೆ ಬಾಟಮಲ್ಲಿ ಜಾಸ್ತಿ ಕ್ಲಾತ್ ಇದೆ. ಈ ಕ್ಲಾತ್ ಎಲ್ಲ ಕಟ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳೋಣ. ಇಷ್ಟು ಕ್ಲಾತ್ ತೊಗೊಂಡ್ರೆ ಇದು ಡಿಸೈನ್ ಬಂದು ಅರ್ಧದಲ್ಲಿ ಬಂದುಬಿಡುತ್ತೆ. ಅರ್ಧದಲ್ಲಿ ಬರೋದು ಬೇಡ, ನಮಗೆ ಬಾರ್ಡ್ರಲ್ಲಿ ಬಂದರೆ ಸಾಕಾಗುತ್ತೆ. ಅದರಿಂದ ನಾನು ಈ ಕ್ಲಾತ್ನ ಕಟ್ ಮಾಡ್ತಾ ಇದ್ದೀನಿ. ಕೆಲವರು ಮಿಡಲ್ಗೆ ಹಾಕ್ಕೊಡಿ ಅಂತ ಕೇಳೋರು ಇರ್ತಾರೆ. ಅಂಥವ್ರಿಗಾದರೆ ಇದು ಕಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ, ಹಾಗೇ ಸ್ಟಿಚ್ ಮಾಡ್ಬೋದು. ಇವ್ರಿಗೆ ಸ್ಲೀವ್ಸ್ ಲೆಂತು ಅಷ್ಟೇ ಕಡಿಮೆನೇ ಇದೆ, 6 ಇಂಚಸ್ ಅಷ್ಟೇ ಇದೆ. ಅದರಿಂದ ನಾನು ಕೆಳಗಡೆ ಕ್ಲಾತ್ನೆಲ್ಲ ತೆಗೆದಿದ್ದೀನಿ. ಈಗ 2 ಎಂಬ್ರಾಯ್ಡರಿ ಕರೆಕ್ಟಾಗಿ ಇಟ್ಬಿಟ್ಟು ಮಿಡಲ್ಗೆ ಕರೆಕ್ಟಾಗಿ ಒಂದು ನ್ಯಾಚ್ ಹಾಕ್ಕೊಳ್ಳೋಣ, ಸೆಂಟ್ರ್ ಕರೆಕ್ಟಾಗಿ. 2 ಸ್ಲೀವ್ಸ್ದು ಫ್ಲವರು ಕರೆಕ್ಟಾಗಿ ಇಟ್ಕೊಂಡು ನ್ಯಾಚ್ ಹಾಕ್ಕೊಳ್ಬೇಕು. ಫಸ್ಟು ಸ್ಲೀವ್ಸ್ ಕಟ್ ಮಾಡಿ ತೆಗೆದ್ರೆ ಕ್ಲಾತ್ ಉಳಿದಿದ್ದಂಥ ಕ್ಲಾತಲ್ಲಿ ಬ್ಯಾಕು ಮತ್ತು ಫ್ರಂಟು ಕಟ್ ಮಾಡ್ಬೋದು. ಬಾಟಮ್ ಸೈಡೂ ಲೆವೆಲಾಗಿರೋ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಇದು ಲೈನಿಂಗ್ ಎಲ್ಲ ನಾನು ಫಸ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ. ಲೈನಿಂಗಿಗೂ ಸಹ ಸ್ಲೀವ್ಸ್ಗೆ ಸೆಂಟ್ರಿಗೆ ಒಂದು ನ್ಯಾಚ್ ಕೊಟ್ಟಿದ್ದೀನಿ. ಬ್ಲೌಸ್ ಪೀಸು ಚಿಕ್ಕದಾಗೇ ಇದೆ, ಪ್ಯಾಚ್ ಕೊಡಬೇಕಾಗುತ್ತೆ. ಈ ಕಸ್ಟಮರ್ದು ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಅಳತೆ ಬ್ಲೌಸು ಸ್ವಲ್ಪ ದೊಡ್ಡ ಸೈಜೇ ಇದೆ, ಹಾಗಾಗಿನೇ ಪ್ಯಾಚ್ ಕೊಡಲೇಬೇಕು. ಈಗ ಇಲ್ಲಿ ಸಪ್ರೇಟಾಗಿ ಓಪನ್ ಮಾಡಿಟ್ಕೊಳ್ಳೋಣ. 2 ಸ್ಲೀವ್ಸು ಸಪ್ರೇಟಾಗಿ ಓಪನ್ ಮಾಡಿಟ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡಿದ್ದು ಆದಮೇಲೆ ನೆಕ್ಸ್ಟು ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ಗೋಸ್ಕರ ನಾನು ಎಂಬ್ರಾಯ್ಡರಿ ಹಾಕಿದ್ದೀನಲ್ವ, ಅಲ್ಲಿ ನೆಕ್ ಕರೆಕ್ಟಾಗಿ 2 ಕಡೆನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಪಿನ್ ಹಾಕ್ಕೊಳ್ಳೋಣ. ನೀಡಲ್ಲು ಅಥವಾ ಪಿನ್ನು ಏನಾದರೂ ಹಾಕ್ಬಿಟ್ರೆ ನಾವು ಕಟ್ ಮಾಡಬೇಕಾದ್ರೆ ಅದು ಶೇಕ್ ಆಗದಿರ ಇರುತ್ತೆ. ಕ್ಲಾತ್ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು. ಹಾಗೆಯೇ ಬ್ಯಾಕಲ್ಲಿ ಇನ್ನೂ ಒಂದು ಪಿನ್ ಕೊಡ್ತಾ ಇದ್ದೀನಿ, ನೀಟಾಗಿ ಶೇಕ್ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು. ಹ್ಯಾಂಗಿಂಗೋಸ್ಕರ ಚಿಕ್ಕ ಚಿಕ್ಕ ಬೊಟ್ಟನ್ನು ಹಾಕಿದ್ದೀನಿ ನಾನು. ಇದು ಬ್ಯಾಕ್ ನೆಕ್ ನೋಡಿ ಸಿಂಪಲ್ಲಾಗಿದೆ, ಏನು ಡಿಸೈನೇ ಬೇಡ ಅಂತ ಅನ್ನೋಂಥವ್ರಿಗೆ ಇದು ಸಿಂಪಲ್ಲಾಗಿ ಇರುತ್ತೆ. ಫಂಕ್ಷನ್ ಏನಾದರೂ ಇರುತ್ತೆ, ಪ್ಲೈನಾಗಿ ಬ್ಲೌಸ್ ಹಾಕ್ಕೊಳ್ಳಲ್ಲ, ನಮಗೆ ಡಿಸೈನ್ ಗ್ರ್ಯಾಂಡ್ ಬೇಡ ಅನ್ನೋರಿಗೆ ಈ ಡಿಸೈನ್ ಸೂಟ್ ಆಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ನೆಕ್ ನಾನು ಕಟ್ ಮಾಡಿಲ್ಲ, ಆದರೆ ಡೀಪ್ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ ಹಾಕಿದ್ದೀನಿ. ಆ ಮಾರ್ಕ್ನ ಕರೆಕ್ಟಾಗಿ ಡೀಪ್ ಹತ್ರ ಕರೆಕ್ಟಾಗಿ ಇಟ್ಕೊಂಡು ಕ್ಲಾತ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆಯೇ ಫ್ರಂಟ್ಗೂ ಸಹ ನಮಗೆ 2 ಫ್ರಂಟ್ಗೂ ಕ್ಲಾತು ಕರೆಕ್ಟಾಗಿ ಸಿಗುತ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇದು ವರ್ಕ್ ಹಾಕುವಾಗಲೇ ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡಿರ್ತೀನಿ. ಈಗ ಸುತ್ತಲೂ 1 ಇಂಚು ಕ್ಲಾತ್ ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಇದು ಸ್ಯಾರಿ ಕಲರ್ ಬಂದು ಬ್ಲೂ ಕಲರ್ ಇದೆ. ಸ್ಯಾರಿ ಬ್ಲೂ ಆ್ಯಂಡ್ ಲೈಟ್ ಪಿಂಕ್ ಕಲರ್ ಬಂದಿದೆ ಅಲ್ಲಲ್ಲಿ, ಅದರಿಂದ ನಾನು ಲೈಟ್ ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಈ ವರ್ಕ್ ಹಾಕೋದಕ್ಕೆ. ಈ ಕಸ್ಟಮರ್ ಮನೇಲಿ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಒಂದು 5-6 ಬ್ಲೌಸಸನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದು 3 ಬ್ಲೌಸಸ್ಸು ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಇದು ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಇದ್ರದ್ದು ಸ್ಯಾರಿ ಎಲ್ಲ ರೆಡಿ ಆಗಿದೆ. ಜಿಗ್ಜಾಗ್ ಆ್ಯಂಡ್ ಫಾಲು ಮತ್ತು ಕುಚ್ಚು ಸಹ ಕಟ್ಟಿಸ್ಕೊಂಡಿದ್ದಾರೆ. ಇನ್ನು ಬ್ಲೌಸು ಸ್ಟಿಚಿಂಗ್ ಮಾಡಬೇಕು. ಬ್ಯಾಕ್ ಪಾರ್ಟು ಕಟ್ಟಿಂಗ್ ಮಾಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ಗೆ ಕರೆಕ್ಟಾಗಿ ನೆಕ್ ಡೀಪು ಸರಿ ಹೋಗುತ್ತಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕ್ರಾಸ್ ಬೆಲ್ಟ್ಗೂ ಸಹ ಕ್ಲಾತು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡಿನೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಲೌಸ್ ಪೀಸಲ್ಲಿ ಕ್ಲಾತು ಸ್ವಲ್ಪ ಉಳಿಸ್ಕೊಳ್ಬೇಕು, ಯಾಕಂದರೆ ಸ್ಲೀವ್ಸ್ಗೆ ತುಂಬಾ ಪ್ಯಾಚ್ ಕೊಡಬೇಕಾಗಿದೆ ಸೈಡ್ಗೆ, ಹಾಗಾಗಿ ಕ್ಲಾತು ಸ್ವಲ್ಪ ಜಾಸ್ತಿ ಉಳಿಬೇಕು.
ಅದರಿಂದನೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿನೇ ಕಟ್ ಮಾಡ್ತಾಯಿದ್ದೀನಿ. ಕ್ಲಾತ್ ಎಲ್ಲೂ ವೇಸ್ಟ್ ಆಗದೇ ಇರೋ ರೀತಿ ಕಟ್ ಮಾಡಬೇಕು. ಇದು ಬ್ಲೌಸ್ ಪೀಸು ದೊಡ್ಡದಾಗೇ ಇತ್ತು, ಆದ್ರೂ ಇವ್ರದ್ದು ಅಳತೆ ಬ್ಲೌಸು ದೊಡ್ಡ ಸೈಜ್ ಇರೋದ್ರಿಂದ ಸಾಕಾಗ್ತಾ ಇಲ್ಲ. ಆದ್ರೂ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಇನ್ನೂ 2 ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡ್ರೆ ಇನ್ನು ಉಳಿದಿರೋಂಥ ಕ್ಲಾತ್ ಎಲ್ಲ ಸ್ಲೀವ್ಸ್ಗೆ ಪ್ಯಾಚ್ಗೆ ಯೂಸ್ ಮಾಡ್ಬೋದು. ಫ್ರಂಟ್ ಪಾರ್ಟ್ಗೂ ಸುತ್ತಲೂ ಒಂದು 1 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡಿದ್ದೀನಿ. ಇನ್ನು ಇದು ಕಟ್ ಮಾಡಿದ್ದಾದಮೇಲೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋಕ್ಕೋಸ್ಕರ ಕ್ಲಾತ್ ಸೆಟ್ ಮಾಡ್ತಾಯಿದ್ದೀನಿ. ಕ್ರಾಸ್ ಬೆಲ್ಟ್ಗೆ ಸ್ವಲ್ಪ ಜಾಯಿಂಟ್ ಹಾಕ್ಕೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡಿನೇ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಈ ಕಸ್ಟಮರು ಬ್ಲೌಸ್ ಪೀಸಲ್ಲೇ ಟ್ಯಾಗ್ ಕೊಡಿ, ನನಗೆ ಬೇರೆ ಕಲರ್ ಅಲ್ಲಿ ಕೊಡಬೇಡಿ ಅಂತೇಳಿದ್ದಾರೆ. ಹಾಗಾಗಿನೇ ನಾನು ಟ್ಯಾಗು ಸಹ ಇದೇ ಬ್ಲೌಸ್ ಪೀಸಲ್ಲೇ ಕಟ್ ಮಾಡ್ಕೊಳ್ಬೇಕು. ಹಾಗಾಗಿನೇ ಕ್ರಾಸ್ ಬೆಲ್ಟ್ಗೆ ಸ್ವಲ್ಪ ಜಾಯಿಂಟ್ ಕೊಟ್ಟರು ಪರವಾಗಿಲ್ಲ ಅಂತೇಳ್ಬಿಟ್ಟು ಚಿಕ್ಕ ಚಿಕ್ಕ ಪೀಸನ್ನೇ ನಾನು ತೆಗೆದು ಕಟ್ ಮಾಡ್ತಾಯಿದ್ದೀನಿ. ಇನ್ನು ಕಂಪ್ಯೂಟರ್ ವರ್ಕ್ ಮಾಡಿರೋದ್ರಿಂದ ಪೈಪಿಂಗ್ ಎಲ್ಲೂ ಕೊಡೋವಂಥ ಅವಶ್ಯಕತೆ ಇಲ್ಲ, ಹಾಗಾಗಿನೇ ಕ್ಲಾತ್ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬ್ಲೌಸ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು. ಕ್ರಾಸ್ ಬೆಲ್ಟು ಹಾಗೆಯೇ ನೋಡಿ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟ್ ಇದು. ಹಾಗೆಯೇ ನೆಕ್ಸ್ಟು ಸ್ಲೀವ್ಸ್ಗೆ ಪ್ಯಾಚ್ ಕೊಡೋದಕ್ಕೋಸ್ಕರ ಉಳಿದಿರೋ ಕ್ಲಾತು, ಹಾಗೆಯೇ ಬ್ಯಾಕು ಟ್ಯಾಗ್ ಕಟ್ಟೋದಕ್ಕೋಸ್ಕರ ಕ್ಲಾತನ್ನು ಅದರಲ್ಲೇ ಇಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.